ಆಗಸ್ಟ್ 5ರಂದು ಬೆಂಗಳೂರಿಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಆಗಮನ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಪ್ರಮುಖರ ಸಭೆ. ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರವು ಚುನಾವಣಾ ಆಯೋಗವನ್ನು ಕೈಗೊಂಬೆಯಾಗಿ ಮಾಡಿಕೊಂಡು ನಕಲಿ ಮತದಾರರನ್ನು ಸೃಷ್ಟಿಸಿ ಅಕ್ರಮದಿಂದ ಚುನಾವಣೆಗಳನ್ನು ನಡೆಸಿದ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದ ದೇಶದಾದ್ಯಂತ ಪ್ರತಿಭಟನೆ ನಡೆಸಲಿದೆ ಅಂತ ಕೆಪಿಸಿಸಿ ಸಂಯೋಜಕ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಕೇಂದ್ರದ ಬಿಜೆಪಿ ಸರ್ಕಾರವು ಅಕ್ರಮ ಮತದಾರರ ಪಟ್ಟಿಯನ್ನು ಸೃಷ್ಟಿಸಿ ಅಕ್ರಮವಾಗಿ ಚುನಾವಣೆಗಳಲ್ಲಿ ಗೆಲ್ಲುತ್ತಿರುವ ಬಗ್ಗೆ ಆಗಸ್ಟ್ 5ರಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ, ಪ್ರಮುಖರ ಪೂರ್ವಭಾವಿ ಸಭೆ ನಡೆಯಿತು. ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ, ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಶಿವಕುಮಾರ್ ಇನ್ನಿತರರು ಭಾಗವಹಿಸುತ್ತಾ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಶಿಡ್ಲಘಟ್ಟ ಕ್ಷೇತ್ರದಿಂದ 5,000 ಕಾರ್ಯಕರ್ತರು ತೆರಳಬೇಕಿದ್ದು, ಅಂದು ಬೆಳಗ್ಗೆ 7 ಗಂಟೆಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದಲೂ ಬಸ್ ವ್ಯವಸ್ಥೆ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಎಲ್ಲ ಮುಖಂಡರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಕಾಂಗ್ರೆಸ್ ಪಕ್ಷವನ್ನ ಮೊಳಕೆಯಲ್ಲೇ ಕಿತ್ತ ಹಾಕಬೇಕು ಅಂತ ಹೇಳಿದ್ದು, ಅದು ಎಂದಿಗೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಮೊಳಕೆಯಲ್ಲ, ಹೆಮ್ಮರವಾಗಿ ಬೆಳೆದಿದೆ, ಸುಭದ್ರವಾಗಿಯೂ ಇದೆ ಎಂದರು. ಸಿಕಲ್ ರಾಮಚಂದ್ರೇಗೌಡ ಅವರು ಕಾಂಗ್ರೆಸ್ ಅನ್ನ ಮೊಳಕೆಯಲ್ಲೇ ಕಿತ್ತ ಹಾಕುವ ಚಿಂತೆ ಬಿಟ್ಟು ಬಿಜೆಪಿಯಲ್ಲಿ ಬಿತ್ತನೆ ಮಾಡುವ ಕೆಲಸ ಮಾಡಲಿ ಎಂದು ಅವರು ಕಾಂಗ್ರೆಸ್ ಬಗ್ಗೆ ಹೇಳಿಕೆ ಕೊಡುವ ಮುಂಚೆ ಯೋಚಿಸಿಕೊಡಿ ಅಂತ ಸಲಹೆ ಕೊಟ್ಟರು. ಜಿಲ್ಲಾ ಕಾಂಗ್ರೆಸ್ನ ಉಸ್ತುವಾರಿ ಉದಯ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಹಾಗೂ ಇನ್ನಿತರ ಕೆಲ ನಾಯಕರು ಆಗಸ್ಟ್ 5ರ ಪ್ರತಿಭಟನೆಯ ಯಶಸ್ವಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಲಹೆ ಸೂಚನೆ ನೀಡಿದರು. ಸಭೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವ ಗೊಂದಲಗಳು, ಅದರಿಂದಾಗಿ ಕಾರ್ಯಕರ್ತರಿಗೆ ಆಗ್ತಿರುವ ಸಮಸ್ಯೆಗಳು, ನಷ್ಟದ ಬಗ್ಗೆ ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಯಿತು. ಅನೇಕ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿಗಳ ಬಗ್ಗೆ ತಮ್ಮ ಅಳಲನ್ನ ತೋಡಿಕೊಂಡರು. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡ ಅವರು ಮತಗಳಿಕೆಯಲ್ಲಿ 3ನೇ ಸ್ಥಾನಕ್ಕೆ ಬರಲು ಬಂಡಾಯ ಅಭ್ಯರ್ಥಿಯ ಕಾರಣ. ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪಕ್ಷದ ನಿಯಮದಂತೆ ಸೋತ ಅಭ್ಯರ್ಥಿಯ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಕಾರ್ಯಕ್ರಮಗಳು, ನಾಮನಿರ್ದೇಶನ ನೇಮಕಾತಿಗಳು ಆಗಬೇಕು ಅಂತ ಸಭೆಯಲ್ಲಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನಾ ರಾಜೀವ್ ಗೌಡ, ಕೃಷ್ಣಾರೆಡ್ಡಿ, ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಹಾಪ್ಕಾಮ್ಸ್ ಮಾಜಿ ಅಧ್ಯಕ್ಷ ಬಿವಿ ಮುನೇಗೌಡ, ಟಿಕೆ ನಟರಾಜ್, ಅಫ್ಸರ್ ಪಾಷಾ, ಡಿಪಿ ನಾಗರಾಜ್, ಚಿದಾನಂದಮೂರ್ತಿ, ರಾಯಪ್ಪನಹಳ್ಳಿ ಅಶ್ವಥ್ ರೆಡ್ಡಿ, ಲಘುನಾಯಕನಹಳ್ಳಿ ಮುನಿಯಪ್ಪ, ಕೆಎಂ ವೆಂಕಟೇಶ್, ಗುಡಿಹಳ್ಳಿ ನಾರಾಯಣಸ್ವಾಮಿ ಇನ್ನಿತರ ನಾಯಕರು, ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಕಾಂಗ್ರೆಸ್ ಅಲ್ಲಿ ಯಾವ ಮುಖಂಡರ ಮಾತು ಕೇಳಬೇಡ, ಇಷ್ಟೇ ಕೇಳಬೇಕು. ಕಾಂಗ್ರೆಸ್ ಪಕ್ಷದೊಳಗೆ ಮಾತಾಡ್ತಾವ್ರ, ಅವ್ರ ಮಾತು ಕೇಳ್ರಿ. ನಿಮ್ ಪರ ಕಾಂಗ್ರೆಸ್ ಪರ ನಿಂತವ್ರ, ಅವ್ರ ಮಾತು ಕೇಳ್ರಿ. ಇನ್ಕ್ಲೂಡಿಂಗ್ ನಾನು ಸಮೇತ ಹೇಳ್ತೀನಿ, ನಾನು ಪಕ್ಷದ್ರೋಹಿ ಕೆಲಸ ಮಾಡೋದ್ರೆ ಮಾಡಬೇಡಿ ಅಂತ ಪಕ್ಷದ್ರೋಹಿ ಕೆಲಸ ಮಾಡೋರಿಗೆ ಬುದ್ಧಿ ಕಲಿಸ್ಬೇಕು. ಇಲ್ಲಿ ಚುನಾವಣೆ ಬಂದಾಗ ಎಲ್ಲವನ್ನು ಮೀರಿ ಪಕ್ಷ ಅನ್ನೋದು ಒಂದೇನೆ. ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ತನ್ನ ತಾಯಿ ಇದ್ದಂಗೆ. ತಾಯಿನ ಯಾವುದೇ ಕಾರಣಕ್ಕೂ ಒಂದು ಮಾತು ಬೈತೆ, ಒಂದು ಮಾತು ಬರ್ಲಿ. ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ, ಏನೇ ಅಂತ ಅಲ್ಲ ಒಪ್ಕೋಬೇಕು. ಬಿಟ್ಬಿಟ್ಟು ನನಗೆ ತಾಯಿ ಏನೋ ಒಂದು ಚೂರು ಅಧಿಕಾರ ಕೊಡಲಿಲ್ಲ, ನನಗೇನು ಸಿಕ್ಕಲಿಲ್ಲ ಅಂತಂದ್ರೆ ಅಲ್ಲಿ ನಡೀತಾ ಇರೋದ್ರಲ್ಲಿ ಕೋವಿಡ್ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಲ್ಲಿ ಒಂದು 5 ಜನ ಮೆಂಬರ್ಸ್ ಇದ್ರು. ಜೆಡಿಎಸ್ ಅಲ್ಲಿ 5 ಜನ ಇರ್ತಾರೆ. ಅಂತ ಸಂದರ್ಭದಲ್ಲಿ ಹೋಗ್ಬಿಟ್ಟು ಜೆಡಿಎಸ್ ಸಪೋರ್ಟ್ ಕೊಡೋದು, ಬಿಜೆಪಿ ಸಪೋರ್ಟ್ ಕೊಡೋದು, ಅದನ್ನ ನಮ್ಮಲ್ಲಿರುವಂತಹ ಯಾರೇ ಇರಲಿ ಆ ಕೆಲಸನ ನಿಲ್ಲಿಸಬೇಕು. ಮುಂದಿನ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಈಗ ನೋಡಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಬರ್ತಾ ಇದೆ, ಅವಾಗಲೂ ಅಷ್ಟೇ ಅದೆಲ್ಲ ಒಂದೊಂದೇ ಮೆಂಬರ್ ಅವಶ್ಯಕತೆ ಇರುತ್ತೆ. ಏನೋ ಅಧ್ಯಕ್ಷರಾಗಕ್ಕೆ ನಮ್ಮವ್ರು ಏನಾಗುತ್ತೆ, ಕಷ್ಟಪಟ್ಟು ಎಲ್ಲ ಕಾಪಾಡ್ಕೊಂಡು ಬರ್ತೀವಿ. ಎಲ್ಲರೂ ಕೂಡ ಏನಂದ್ರೆ ಕಾಂಗ್ರೆಸ್ನ ಮುಖಂಡರಿಂದ, ಕಾರ್ಯಕರ್ತರಿಂದ, ಎಲ್ಲ ಸ್ವಾಭಿಮಾನಿಗಳು ಎಲ್ಲರೂ ಕೂಡ ನಿಯತ್ತಾಗಿರುವಂತವ್ರು. ಎಲ್ಲರೂ ಏನಾಗುತ್ತೆ, ನಾವು ಸರಿಯಾಗಿ ಹೋಗ್ತೀವಿ, ವೋಟ್ ಕೇಳ್ತೀವಿ, ಕೆಲಸ ಮಾಡಿದ್ದೀವಿ. ಈಗ ನಾವು 5 ಗ್ಯಾರಂಟಿಗಳಲ್ಲಿ ಮಾಡ್ಕೊಟ್ಟಿದ್ವಿ. ಚುನಾವಣೆ ಬಿಫೋರ್ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳು ನಡೆಸ್ಕೊಡ್ತೀವಿ ಅಂತ 5 ಗ್ಯಾರಂಟಿಗಳು ಕೊಟ್ಟಿದ್ವಿ. ಇವತ್ತು ಪ್ರತಿಯೊಬ್ಬರು ಬಡವರ ಅವರ ಒಂದು ಇದಕ್ಕೆ ನಿಂತಿದ್ದೀವಿ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಇವತ್ತು ಏನ್ ಮಾಡ್ಕೊಟ್ಟಿದ್ದೀವಿ ಆ ಕೊಡುಗೆಗಳು ಪ್ರತಿಯೊಬ್ಬರ ಪಕ್ಕದಲ್ಲೂ ಇದೆ. ಅದೇ ಬಿಜೆಪಿ ಸರ್ಕಾರ ಅವರ ಅಧಿಕಾರ ಬರೋಕ್ಕೆ ಮುಂಚಿತವಾಗಿ ಏನೋ ಅವ್ರ ಗ್ಯಾರಂಟಿಗಳು ಕೊಟ್ಟರು, ಮೋದಿ ಅವರು ಏನ್ ಕೊಟ್ಟರು ಅಂತಂದ್ರೆ ಅಚ್ಚಾದಿನ ಆಯೋಗ ಎಲ್ಲರ ಅಕೌಂಟ್ 15 ಲಕ್ಷ ಬರುತ್ತೆ ಅಂದ್ರು. 15 ರೂಪಾಯಿಗಳಿಂದ ಅಕೌಂಟ್ ಅಲ್ಲಿ 15,000 ಆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ಅದು ಕಲ್ಯಾಣ ಆಗೋಯ್ತು. ಹಂಗಾಗಿ ಇವತ್ತೇನಾದ್ರು ನೋಡಿದಂತೆ ನಡೆದಿರೋದು ಯಾವ್ದಾದ್ರು ಒಂದು
ಅಕಸ್ಮಾತ್ ನಾವು ಕಾಂಗ್ರೆಸ್ ಅಲ್ಲಿ ಇಷ್ಟು ದಿನ ಇದ್ದೀವಿ, ಅವನೇನಾದ್ರು ಇಂಡಿಪೆಂಡೆಂಟ್ ಆಗಿ ಹಾಕ್ಬಿಟ್ರೆ ಇಲ್ಲ ಅವ್ರನ್ನೇನೋ ಹಾಕ್ಬಿಟ್ರೆ ನಮ್ಗೇನೋ ಅಲ್ಲಿ ನಾವು ಸೋತ್ಬಿಡ್ತೀವಿ. ನಾವು ಬೈದಿಂದ ಎಷ್ಟೋ ಮುಖಂಡರಿದ್ದಾರೆ. ನಾನು ಯಾರು ಕೂಡ 100 ವರ್ಷ ಅಧಿಕಾರದಲ್ಲಿರುವಂತ ಪ್ರಮೇಯ ಬರೋದು ಇಲ್ಲ. ಒಬ್ಬರು ಎಲೆಕ್ಷನ್ ನಿಂತಾಗ ಸೋಲು ಗೆಲುವು ಸಹಜ. ಇಲ್ಲಿ ಒಬ್ಬ ಸೋತಿರ್ಬೋದು, ಕಾರಣಾಂತರದಿಂದ ಸೋತಿರ್ಬೋದು, ಇಲ್ಲಿರುವಂತ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವ್ರು ಯಾರು ಕೂಡ ಸೋತಿಲ್ಲ. ಅವ್ರ ಮನಸ್ಸನ್ನ ನಿಂತಿದೆ ಅನ್ನೋ ಒಂದು ಮಾತನ್ನು ಇದೊಂದು ಹೇಳ್ತಾ ಅದನ್ನ ಮುಂದಿನ ದಿನದಲ್ಲಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಕಾಪಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಬರುವಂತ ಚುನಾವಣೆಗಳು ಯಾವುದೇ ಇರಲಿ ನಮ್ಗೆಲ್ಲ ಗೊತ್ತಿದ್ದಂತೆ ಈಗಾಗಲೇ ಗ್ರಾಮ ಪಂಚಾಯತ್ ಚುನಾವಣೆ ನಾವು ಮಧ್ಯಮ ಇದ್ರಲ್ಲಿ ಬಂದು ಅಂಥವ್ರು ಕೂಡ ಎದುರಿಸಿದ್ದೀವಿ. ಸೋಲು ಗೆಲ್ಲುವ ಸಹಜ ಇರಲಿ, ನಾವು ಅದನ್ನ ಧೈರ್ಯದಿಂದ ಎದುರಿಸೋಣ. ಬರುವಂತ ಚುನಾವಣೆಗಳು ಯಾವುದೇ ಇರಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮುಖಂಡರು ನಾನು ಹೇಳೋದೇನಂದ್ರೆ, ನಿಮ್ಮ ಪರವಾಗಿ ಯಾವುದೇ ಚುನಾವಣೆ ಇರಲಿ ಎದುರಾಳಿಗಿಂತ ಹೆಚ್ಚಿಗೆ ಎದುರಿಸುವಂತ ಶಕ್ತಿ ಕೊಟ್ಟು ನಿಮ್ಮ ಒಟ್ಟಿಗೆ ನಾನು ಇರ್ತೀನಿ. ಕಾಂಗ್ರೆಸ್ ಪಕ್ಷ ಬಲಪಡಿಸೋದಕ್ಕೆ ನಾವೆಲ್ಲ ಏನೇನು ಸಹಕಾರ ಬೇಕೋ ಅದನ್ನ ನಮ್ಗೆ ಸಹಕಾರ ಕೊಡಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ. ಅವರ ಬೆನ್ನೆಲುಬು ಇರೋದ್ರಿಂದ ನಮ್ಗೆ ಯಾವುದೇ ತರ ತೊಂದರೆಗಳಾಗಲ್ಲ. ನಾವೆಲ್ಲರೂ ಕೂಡ ಇವತ್ತು ಏನು ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ ಈಗಾಗಲೇ ತಿಳಿಸಿದಂತೆ 5ನೇ ತಾರೀಕು ಆ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ 5,000 ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಹೋಗೋಣ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪ್ರತಿಭಟನೆ, ಕಾಂಗ್ರೆಸ್ ಕಾರ್ಯಕ್ರಮ ಅಂತಂದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿದ್ದೀವಿ, ಗುರುತಿಸ್ಕೊಂಡಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರೇ ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ. ತುಂಬಾ ಇದರಲ್ಲಿ ನಾವೆಲ್ಲ ಕಾರ್ಯಕ್ರಮಗಳು ಭಾಗಿಯಾದಾಗ ಶಿಡ್ಲಘಟ್ಟದಲ್ಲಿ ತುಂಬಾ ಜನ ಬಂದಿದ್ದೀರಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆ ನಂಬಿಕೆ ಏನಿದೆ ಅದನ್ನ ಇನ್ನೂ ಹೆಚ್ಚಿಗೆ ನಾವು ಉಳಿಸ್ಕೊಳ್ಳುವಂತ ಕೆಲಸ ಮಾಡೋಣ. ಆ ದಿಗ್ನಂಶ ಕೌನ್ಸಿಲರ್ ಅವತ್ತು ಏನು ಬಂದಿದ್ರು ಅಷ್ಟು ಜನನ ಅವ್ರನ್ನೆಲ್ಲರೂ ಸಸ್ಪೆಂಡ್ ಮಾಡಿಸಿದ್ವಿ. ಅಂದ್ರೆ ಅವ್ರಿಗೆ ಇವಾಗೆಲ್ಲ ಆಯ್ತು, ಆಮೇಲೆ ಕಾಲ್ ಮಾಡ್ತಾರೆ, ಇಲ್ಲ ನಾವು ಹೋಗ್ಲಿಲ್ಲ, ಯಾರೋ ನಮ್ಮ ಮುಖಂಡರು ಹೇಳ್ಕೊಟ್ರು, ಈ ರೀತಿ ಮಾಡಿದ್ರು ಆ ರೀತಿ ಮಾಡಿದ್ರು ಅಂತ. ಏನೇ ಇರಲಿ ಇಲ್ಲಿ ರಾಜಕೀಯ ಮಾಡಬೇಕು, ಇಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಪಾಡಬೇಕು ಅನ್ನೋದಿದ್ರೆ ಫೀಲ್ಡ್ ಒಂದು ಕೆಲಸ ಮಾಡ್ರಿ. ಬಿಟ್ಬಿಟ್ಟು ಎಲ್ಲ ಕೂತ್ಕೊಂಡು ಇಂಡೈರೆಕ್ಷನ್ ಡೈರೆಕ್ಟ್ ಆಗಿ ಡೈರೆಕ್ಷನ್ ಕೊಡೋದು, ಪಕ್ಷ ಮಾಡೋ ಕೆಲಸ ಬೇಡ. ಇವತ್ತು ಇಲ್ಲಂತಿದ್ರೆ ಇವತ್ತು ನಮ್ದಿಲ್ಲಿ ನಗರಸಭೆ ನಮ್ಮ ಕಾಂಗ್ರೆಸ್ ಆಗಿರೋದು, ಕಾಂಗ್ರೆಸ್ ನಗರಸಭೆ ಆಗಿದ್ರೆ ಇವತ್ತು ಎಲ್ಲ ಇಲ್ಲಿರುವಂತಹ ಪ್ರತಿಯೊಬ್ಬರು ಮುಖಂಡರಿಗಿರಲಿ, ಕಾರ್ಯಕರ್ತರಿಗಿರಲಿ, ಜನಸಾಮಾನ್ಯರಿಗಿರಲಿ ಹೋಗಿ ಒಂದು ಬೀಕಂತಗಳು ಆಗ್ತಾ ಇದೆ, ಹೋಗಿ ಸಂತೋಷ ಕೂತ್ಕೊಂಡು ಮಾಡಿಸ್ಬೋದಾಗಿತ್ತು. ಇವತ್ತು ಏನಾಗಿದೆ, ಸರ್ಕಾರ ಇದ್ರೂ ಕೂಡ ಎದುರುವಂತ ಪರಿಸ್ಥಿತಿ ಆಗಿದೆ. ಅದಕ್ಕೆ ಹೇಳ್ತಿದ್ದೀನಿ, ಯಾವುದೇ ಆಗಲಿ ಫೀಲ್ಡ್ ಅಲ್ಲಿ ಬಂದು ನಿಮ್ಮ ಕಷ್ಟ ಸುಖ ಯಾರು ನಿಲ್ತಾರೆ ಅಂತವ್ರ ಜೊತೆ ನಿಲ್ರಿ. ಯಾರೋ ಕೂತ್ಕೊಂಡು ಎಲ್ಲೋ AC ರೂಮ್ ಕೂತ್ಕೊಂಡು ಡೈರೆಕ್ಷನ್ಸ್ ಕೊಡೋದು ಯಾರು ಕಿವಿ ಕೊಡಬೇಡ್ರಿ. ಇಲ್ಲಿರೋಂಥ ನಮ್ಮ ಯಾರ್ಯಾರ ಮುಖಂಡರು ಇರಲಿ, ಕಾರ್ಯಕರ್ತರು ಅಂತವ್ರಿಗೆ ಯಾರೋ ಸೊಪ್ಪಾಗಲ್ಲ ಅನ್ನೋ ಮಾತುಗಳು ಹೇಳ್ತೀನಿ. ಅದೆಲ್ಲ ತಾತ್ಕಾಲಿಕ ಇರ್ಬೋದು, ಮುಂದಿನ ದಿನಗಳಲ್ಲಿ ಖಂಡಿತ ಅದರ ಪರಿಣಾಮ ಏನೋ ಅನ್ನೋದ್ರ ಮಾತುಗಳು ಕೂಡ ಗೊತ್ತಾಗುತ್ತೆ ಅನ್ನೋ ಮಾತುಗಳು ಹೇಳ್ತೀನಿ. ಕಮಿಟಿಗಳು ನಮ್ಗೆ ಈಗ ಮಾಡ್ಕೊಡ್ಬೇಕು ಅಂತ ನಮ್ಮ ರಾಮಲಿಂಗಾರೆಡ್ಡಿ ಅವರು ಕೇಳ್ಕೊಂಡಾಗ ಒಂದು ಮಾತು ಕೂಡ ಅವರು ಆ ಕಡೆ ಈ ಕಡೆ ಮಾತಾಡಿದ್ರೆ ಎಲ್ಲ ಸೀನಿಯರ್ಸ್ಗೂ ಗೊತ್ತು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಎಲ್ಲ ಮಿನಿಸ್ಟರ್ ಇರ್ಬೋದು ಅವ್ರಿಗೂ ಗೊತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಇದಕ್ಕೆ ಬಿಡುಗಡೆ ಮಾಡಿಕೊಟ್ರು, ಅದನ್ನ ನಮ್ಮ ಕಮಿಟಿಯವರ ಮುಖಾಂತರ ಅದಕ್ಕೆ ರಾಜಗೋಪುರ ನಿರ್ಮಾಣ ಮಾಡೋದಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಒಂದು ರಾಜಗೋಪುರ ಕೂಡ ಸದ್ಯದಲ್ಲೇ ಒಂದು ಭೂಮಿ ಪೂಜೆ ಕೂಡ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಹೀಗಾಗಿ ಎಲ್ಲ ಕೆಲಸಗಳು ಹೇಳ್ತಿದ್ದೀನಿ, ಅದನ್ನು ನಾವು ಬಿಡೋಣ, ಒಗ್ಗಟ್ಟಾಗಿರೋಣ. ಹೇಳ್ತಿದ್ದೀನಿ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕಷ್ಟ ಏನಿದೆ ತೀರಿಸುವಂತ ಕೆಲಸ ಮಾಡೋಣ. ಮುಂದೆ ನಿರ್ಧಾರ ಮಾಡೋಂಥವ್ರು ಈಗಾಗಲೇ ಹೇಳ್ತಿದ್ರು ನಮ್ಮ ಕೂಡ ಕಾಂಗ್ರೆಸ್ಗೆ ಬೇರೆ ಯಾರು ನಾನಲ್ಲ ಇನ್ನೊಬ್ಬರನ್ನ, ಇಲ್ಲಿರುವಂತ ಮುಖಂಡರುಗಳು, ನೀವು ಕೂತಿರುವಂತ ಕಾರ್ಯಕರ್ತರು, ನೀವು ನಿರ್ಧಾರ ಮಾಡೋಂಥವ್ರು. ಈಗ ನೀವು ನಿರ್ಧಾರ ಮಾಡಿದ್ರೆ ಅಭ್ಯರ್ಥಿನ ಆಯ್ಕೆ ಮಾಡಿದ್ರೆ ಕಾರಣಾಂತರಗಳ ಸೋಲು ಗೆಲ್ಲುವ ಅದು ಸಾಮಾನ್ಯ. ಇಲ್ಲಿ ಮುಂದಿನ ದಿನಗಳಲ್ಲಿ 2028ಕ್ಕೆ 100 ಹೇಳ್ತಿದ್ವಿ. ಕಾಂಗ್ರೆಸ್ ಇಲ್ಲಿ ಸರ್ಕಾರ ಇಲ್ಲಿ ಏನ್ ಕಾಂಗ್ರೆಸ್ ಬೆಂಬಲಿತ MLA ಖಂಡಿತ ಹಾಗೆ ಆಗ್ತೀವಿ. ನಿಮ್ಮ ಆಶೀರ್ವಾದದಿಂದ ಖಂಡಿತವಾಗಿ ನಿಮ್ಮ ಆಶೀರ್ವಾದ ಇದ್ರೆ ನಿಮ್ಮ ಸೇವೆ ಮಾಡೋದಕ್ಕೆ 2025ರಲ್ಲಿ MLA ಆಗಿ ನೀವು ಸೇವೆ ಮಾಡಿ ಏನೆಲ್ಲ ನೀವು ಒಂದು ಭರವಸೆ ಇಟ್ಟಿದ್ದೀರೋ ಆ ಭರವಸೆಯನ್ನು ಉಳಿಸ್ಕೊಳ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಿದ್ದೀನಿ. ಯಾರು ಏನೇ ತೊಂದರೆ ಇರಲಿ, ಇವತ್ತು ಬೇರೆ ಯಾರೇನೇ ಹೇಳ್ಕೊಳ್ಳಿ, ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು, KPCC ಅಧ್ಯಕ್ಷರು ಸಾರಿ ಯಾವುದೇ ಸಭೆ ಕರೀಲಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದೆ, ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಯಾರಿರಲಿ 2023ಕ್ಕೆ ಯಾರು
ಸಭೆಗಳು ಹೇಳ್ತಿದ್ದಾರೆ. ಈಗ ನಮ್ಮ ಉದಯದವರು ಕೂಡ ಅದನ್ನೇ ಎಲ್ಲ ನಮ್ಮ ಶಿಡ್ಲಘಟ್ಟದಲ್ಲಿ ಏನು ಗೊಂದಲ ಇದೆ ಆ ಗೊಂದಲಕ್ಕೂ ಕೂಡ ಒಂದು ತೆರ ಮುಖಾಂತರ ಅವರು ಕೂಡ ತಿಳಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ ರಾಜ್ಯದಲ್ಲಿ ಸರ್ಕಾರ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಏನೆಲ್ಲ ಪಕ್ಷ ಮೇಲೆ ದುಡಿದಿದ್ದಾರೆ, ಅವ್ರ ಕಷ್ಟ ಬಂದಾಗ ಏನೇ ಆಗಲಿ ಅವ್ರ ಪರವಾಗಿ ನಿಲ್ಲಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನನಗೆ ಹೇಳ್ತಿದ್ದೀನಿ, ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇರ್ಬೋದು, ಯಾವುದೇ ಮಿನಿಸ್ಟರ್ ಇರ್ಬೋದು, ನಾವು ಹೋಗಿ ಯಾವುದೇ ಒಂದು ಈ ರೀತಿ ಕೆಲಸ ಆಗಬೇಕು ಅಂತಂದಾಗ ಈಗ ಜಮೀರನ್ ಅವರು ಮೊನ್ನೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಅಂದ್ರೆ ನಮ್ಮ ಟೌನ್ ಅಲ್ಲೇ ಸುಮಾರು ಅಥವಾ ಒಂದು 2 ಕೋಟಿ ರೂಪಾಯಿನಷ್ಟು ಅದು ಸಾಲ ರಹಿತ ಲೋನು ಸಬ್ಸಿಡಿ, ಅರ್ಧ ಇದರಲ್ಲಿ ಸುಮಾರು ಒಂದು 2 ಕೋಟಿ ರೂಪಾಯಿನಷ್ಟು ಇಲ್ಲಿಗೆ ದುಡ್ಡು ಅನುಕೂಲ ಮಾಡಿಕೊಟ್ರು, ಅನುದಾನ ಇದು ಮಾಡಿಕೊಟ್ರು. ಸುಮಾರು ಇದೇ ರೀತಿ ಯಾವುದೇ ಮಿನಿಸ್ಟರ್ ಹತ್ರ ಹೋದವರು ಕೂಡ ನಮ್ಮ ಹೆಲ್ತ್ ಮಿನಿಸ್ಟರ್ ಹತ್ರ ಇರ್ಬೋದು, ಹೆಲ್ತ್ ಮಿನಿಸ್ಟರ್ ಹತ್ರ ಹೋಗಕ್ಕ ಹಣ ಈ ರೀತಿ ತೊಂದರೆ ಆಗಿದೆ ಅಂದಾಗ ಅವರು ಕೂಡ ಸಹಕಾರ ಮಾಡ್ತಾರೆ. ಯಾವುದೇ ರಾಜಣ್ಣವರು ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಅವರು ಹೋಗಿ ನಾವು ಹಳ್ಳಿಗಳು ಹೋದಾಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಊರಲ್ಲಿ ಅಡ್ಡ ಹಾಕೊಂಡು ಕೇಳ್ತಾರೆ, ಮಾತ್ರ ಹುಷಾರಿರಲಿ ನಮ್ಮ ಮಾತನ್ನು ಹೇಳ್ತಿದ್ದೀನಿ. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಯಾವುದೇ ಒಂದು ಸಣ್ಣ, ನಾನು ಮುಂಚೆನೂ ಹೇಳ್ತಿದ್ದೀನಿ, 2023 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಕಾರಣಾಂತರಗಳಿಂದ ಸೋತಿರುವಂತ ವಿಚಾರಣೆ ಎಲ್ಲ ನಮ್ಮ ಮುಖಂಡರು ತಿಳಿಸ್ಕೊಟ್ರು. ಕೊನೆ ಗಳಿಗೆಯಲ್ಲಿ ಬಿಫಾರ್ಮ್ ಅನೌನ್ಸ್ ಆಯಿತು. ಅದರಲ್ಲಿ ಇಲ್ಲಿರುವಂತ ಕಾಂಗ್ರೆಸ್ ಮುಖಂಡರಿಗಿರಲಿ, ನಮ್ಮ ಕಾರ್ಯಕರ್ತರಿರಲಿ ತುಂಬಾ ನಿಷ್ಠಾವಂತರು. ಅದರಲ್ಲಿ 2 ಮಾತನ್ನು ಹೇಳ್ತೀನಿ. ಅದರಲ್ಲಿ ಕೆಲವರು ಏನ್ ಮಾಡಿದ್ರು, ಹಿಂದೆ ದಿನ ಎಲೆಕ್ಷನ್ ನಾಳೆ ನಡೀತದೆ, ಅಲ್ಲಿ ತನಕ ಹಿಂದೆ ದಿನ ರಾತ್ರಿ ತನಕ ನಮ್ಮ ಜೊತೆಲಿ ಇದ್ರು. ಕೆಲವರು ಕಾರಣಾಂತರಗಳಿಂದ ಅವತ್ತಿನ ದಿನ ಬೆಳಿಗ್ಗೆ ಎಲೆಕ್ಷನ್ ನಡೀಬೇಕು, ಅವತ್ತು ಕೆಲವರು ಯಾರೋ ಇಟ್ಟಿರ್ಬೋದು, ಅವರು ಕೂಡ ಎಲೆಕ್ಷನ್ ಆದ ನಂತರ ಮತ್ತೆ ಬಂದು ನನಗೆ ಹೇಳ್ತಾರೆ, ಹಣ ಕಾರಣಾಂತರಗಳಿಂದ ಯಾರೋ ಒಬ್ಬ ನಮ್ಮ ಮುಖಂಡರುಗಳು ನಮಗೆ ಮಿಸ್ಗೈಡ್ ಮಾಡಿದ್ರು, ಈ ಮುಖಂಡರಿಗೆ ತೊಂದರೆ ಆಗಿದೆಯಲ್ಲ ಕಾಂಗ್ರೆಸ್ ಪಕ್ಷದವರು, ನಾವು ಇಲ್ಲಿರೋದು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್. ಏನಾಗುತ್ತೆ, ಒಂದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಸಣ್ಣ ಪುಟ್ಟ ಗಲಾಟೆಗಳಾಗಿರುತ್ತೆ. ಏನೋ ಒಂದು ಈ ಕೊಟ್ಟುಗಳು ಹೇಳ್ತಲ್ಲ ಅಂತ ಸಂದರ್ಭದಲ್ಲಿ ನಮ್ಮವರಾಗಿ ಕಾಂಗ್ರೆಸ್ ಅವರು ಅವ್ರನ್ನ ಅಡ್ಡಪಡಿಸುವಂತ ಸಂದರ್ಭದಲ್ಲಿ ಗಲಾಟೆಗಳಾಗಿತ್ತು. ಅಂತ ವಿಚಾರಗಳು ಬಂದಾಗ ನಮ್ಮವ್ರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಮುಖಂಡರ ಹತ್ರಕ್ಕೆ ಹೋಗ್ತಾರೆ, ನಾಯಕರ ಹತ್ರಕ್ಕೆ ಹೋಗ್ತಾರೆ. ಎಲೆಕ್ಷನ್ ಆದ ನಂತರ ಎಷ್ಟೋ ಜನ ಮುಖಂಡರು ಕಾರ್ಯಕರ್ತರು ಬಂದು ಹೇಳುದು, ಹಣ ಈ ರೀತಿ ಹಾಕೊಡ್ದು, ಅದರಿಂದ ಕಾರಣಾಂತರಗಳಿಂದ ನೀವು ಸೋತಿದ್ದೀರಿ. ಇವತ್ತು ಬಿಟ್ರೆ ನಿಜವಾಗ್ಲೂ ಹೇಳ್ತೀವಿ, ಇವತ್ತು ಕಾಂಗ್ರೆಸ್ ಸೋಲಲ್ಲ ಇದೆ. ಕಾಂಗ್ರೆಸ್ ಪ್ರತಿಯೊಬ್ಬರು ಹೇಳ್ತಿದ್ವಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಇದೆ ಕಾಂಗ್ರೆಸ್ ಮುಖಂಡ. ನಮ್ಮ ಉದಯನವರು ಕೂಡ ಆ ವಿಚಾರವಾಗಿ ಹೇಳಿದ್ರು. ಇಲ್ಲಿ ಇನ್ನವರು ಬಿತ್ತನೆ ಬಿತ್ತಾಗಲಿಲ್ಲ. ಫಸ್ಟ್ ಆಫ್ ಆಲ್ ಅವರು ಇಲ್ಲ ಅವ್ರ ಮುಂದೆ ಉಳಿಸ್ಕೊಳ್ಳಕ್ಕಾಗಲ್ಲ. ಈಗೇನೋ ಹೊಸದಾಗಿ ಒಂದು ಜಿಲ್ಲಾಧ್ಯಕ್ಷನ ಆಗ್ಬಿಟ್ಟಿದ್ದೀನಿ ಅಂತ ಬಿಜೆಪಿ ಪಕ್ಷದ ಶ್ರೀಕಂಠ ರಾಮಚಂದ್ರಗೌಡ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷನ ಮೊಳಕೆಯನ್ನು ಕಿತ್ತಾಕ್ತಾರೆ. ಅಂದ್ರೆ ಅವ್ರದೇ ಇಲ್ಲಿ ಈಗಾಗಲೇ ಹೇಳಿದ್ರು ನಮ್ಮ ಅಣ್ಣವರು, ಅವ್ರು ಬಿಜೆಪಿ ಬಿತ್ತಾಗಲ್ಲ. ಅವ್ರದ್ದು ನನಗೆ ಗೊತ್ತಿದ್ದಂಗೆ ಮುಂದಿನ ತಿಂಗಳಲ್ಲಿ ಅವ್ರಿಗೆ ಟಿಕೆಟ್ ತಗೊಂಡ್ಬಂದ್ಬಿಟ್ರೆ ನಾವ್ ಹೇಳ್ತಿದೀವಿ, ನಾವು ಕಾಂಗ್ರೆಸ್ ಅವರು ಹೇಳ್ತಿದೀವಿ. ಇವತ್ತು ಇದು ನಿಮ್ಗೊಂದು ದೊಡ್ಡ ಚಾಲೆಂಜು. ಇರ್ಲಿ, ಈಗ ಜೆಡಿಎಸ್ ರವಿಕುಮಾರ್ ಇದ್ದಾರೆ, ಇಲ್ಲಿ ನೀವಿದ್ದೀರಿ, ನೀವೇನಾದ್ರೂ ಒಂದು ಸೀಟ್ ತಂದು ತೋರಿಸಿದ್ದೆ ಆದ್ರೆ ನೀವು ಹೇಳಿರೋದು ಅದನ್ನ 1% ಕೂಡ ಹೇಳ್ತಿದೀವಿ. ಅದು ಯಾವತ್ತೂ ನಿಮಗೆ ನಿಜ ಮಾಡಕ್ ಆಗದೇ ಇಲ್ಲ. ನಿಮ್ಮ ಅಸ್ತಿತ್ವ ನೀವು ಉಳಿಸ್ಕೊಳಕ್ಕೆ ಆಗಲ್ಲ. ನೀವು ಯಾವ ರೀತಿಯಿಂದ ಹೇಳ್ತಿದ್ದೀರಿ ಮೋಸಿಗೂ ಮತ್ತೆ ಮುಟ್ಟಿ ನೋಡ್ಕೋಬೇಕ ವಿಚಾರವಾಗಿ ನೀವು ಮಾಡಿ. ನೀವು ಹೇಳ್ತಕ್ಕಂಥ ಎಲ್ಲ ಇಲ್ಲಿ ಸದ್ಯಕ್ಕೆ ದೂರವಾದ ಮಾತು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಕಾರ್ಯಕರ್ತನ ಪ್ರತಿಯೊಂದು ಏನು ಸುಮಾರು 40-50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷನ ಕಟ್ಕೊಂಡ್ ಬಂದಿರೋದು ನಮ್ಮ ಮುಖಂಡರಿರ್ಬೋದು, ಯಾರು ಕೂಡ ಇವತ್ತು ಅವರ ತನವನ್ನು ಯಾರು ಕೂಡ ಬಿಟ್ಕೊಳ್ಳೋದಕ್ಕೆ ಯಾರು ಸಿದ್ಧವಾಗಿಲ್ಲ. ರಾಮಚಂದ್ರ ಗೌಡ್ರೆ ಏನಾದ್ರು ಮಾತಾಡಬೇಕು ಅಂತಂದಾಗ ತಮ್ಮ ಮಾತಿನ ಮೇಲೆ ಇಡ್ತಾ ಇರಲಿ. ಫಸ್ಟ್ ನೀವು ಇದನ್ನ ಒಂದು ತಮ್ಮ ತೆವಳಿಗಾಗಿ, ತಮ್ಮ ಏನೋ
ಅಡ್ವರ್ಟೈಸ್ಮೆಂಟ್ಗೋಸ್ಕರ ಇದನ್ನ ಹೇಳ್ಕೊಳ್ತಿದ್ದೀನಿ. ಹೇಳ್ಕೋಬೇಕಾದಾಗ ಹುಷಾರಿರ್ಲಿ. ನಾಳೆ ದಿನ ಕಾಂಗ್ರೆಸ್ ಪಕ್ಷದವರು ಅಧಿಕಾರಿಗಳನ್ನ ಇಟ್ಕೊಂಡು ಎಲ್ಲಿ ಉಪಯೋಗಿಸ್ಕೊಂಡು ಅಧಿಕಾರಿಗಳು ಉಪಯೋಗಿಸ್ಕೊಂಡು ನಮ್ಮ ಕಾಂಗ್ರೆಸ್ ಅವ್ರನ್ನ ಕಟ್ಟೋಂತ ಕೆಲಸ ಮಾಡಕ್ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಫಲ ಕೊಡದೇ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಅವರ ಮನಸ್ಸಲ್ಲಿ ಕಾಂಗ್ರೆಸ್ ಕಿಂಚಿದೆ. ಆ ಕಿಂಚನ್ನು ಯಾರು ಕೂಡ ಯಾವುದೇ ಪಕ್ಷದವರು ಕೂಡ ಕೀಳಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ 5ನೇ ತಾರೀಕು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಉದಯಣ್ಣ ಶಿಡ್ಲಘಟ್ಟದ ಉಸ್ತುವಾರಿಗಳನ್ನ ನಮ್ಮ ಕೆಪಿಸಿಸಿ ಇಂದ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಬೆಳಗ್ಗೆ ಆಗಲೇ ನಮ್ಮ ಎಐಸಿಸಿ ಸೆಕ್ರೆಟರಿ ಅವರು ಅಭಿಷೇಕ್ ದತ್ತವರು ಕೂಡ ಕಾಲ್ ಮಾಡಿ ಹೇಳ್ತಿದ್ರು, ರಾಜೀವ್ ಜಿ ನೀವು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೆಲ್ಲ ಹೋರಾಟಗಳು ನಡೀತು, ಹಿಂದೆ ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಭಾರತ್ ಜೋಡೋ ಕಾರ್ಯಕ್ರಮ ಇರ್ಬೋದು, ಇವತ್ತು ಖಂಡಿತ ಹೇಳ್ತಿದ್ದೀನಿ, ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 200 ಬಸ್ಗಳಲ್ಲಿ 10,000 ಜನ ನಾವು ತುಮಕೂರು ತುಳಿಯಕ್ಕೆ ಹೋಗಿದ್ದೀವಿ. ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ಒಂದು ಸಂಘಟನೆ ಕೂಡ ಒಂದು ಒಳ್ಳೆ ಮೆರುಗು ಬಂತು ಅನ್ನೋ ಮಾತು ಹೇಳ್ತಿದ್ದೀನಿ. ಇಷ್ಟೆಲ್ಲ ಮಾಡ್ತಿದ್ದು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ. ಅದೇ ರೀತಿ ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಅವಾಗ ಕೋವಿಡ್ ಸಂದರ್ಭ, ಅವಾಗ ಏನ್ ಮಾಡ್ತಿದ್ರು, ಬಿಜೆಪಿಯ ಭ್ರಷ್ಟ ಸರ್ಕಾರ ಇತ್ತು. ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲೇ ನಾವು ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಸಂಘಟನೆ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರ ಕೆಲಸ ನಡೆಸ್ತಾ ಇದ್ರು. ಇಲ್ಲಿ ನಮ್ಮ ಮೇಲೆ ಕೂಡ ಇಲ್ಲಿಂದ ಹೋದಂತ ಎಷ್ಟೋ ಜನ ಮುಖಂಡರುಗಳು ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕಿದ್ರು. ಮೇಕೆದಾಟು ಕಾರ್ಯಕ್ರಮಕ್ಕಿರೋ ಕೇಸ್ಗಳು ಈಗಲೂ ಕೇಸ್ಗಳು ನಡೀತಾ ಇದೆ. ಅಂದ್ರೆ ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಕೇಸ್ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ನಮ್ಮ ನಾಯಕರುಗಳು ಕೂಡ ಒಟ್ಟಿಗೆ ಫ್ರೀಡಮ್ ಪಾರ್ಕ್ ಅಲ್ಲಿ 5ನೇ ತಾರೀಕು ಸೇರಿ ಕೇಂದ್ರದ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಮುಗಿಸುವಂತ ಕೆಲಸ ಮಾಡಬೇಕು. ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖಂಡರುಗಳಿರ್ಬೋದು, ನಮ್ಮ ಮುಂಭಾಗದಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ಮುಖಂಡರುಗಳಿರ್ಬೋದು, 5ನೇ ತಾರೀಕು ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ಒಂದು ಹೆಜ್ಜೆ ಹಾಕಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಇತಿಹಾಸ ಇದೆ, ಆ ಇತಿಹಾಸ ಇರುವಂತಹ ಪಕ್ಷನ ನಾವೆಲ್ಲ ಉಳಿಸ್ಕೊಳ್ಳುವಂತ ಕೆಲಸನ ಮಾಡಬೇಕಾಗಿದೆ. ನಮ್ಮ ಬೆಂಗಳೂರಿಗೆ ಫ್ರೀಡಮ್ ಪಾರ್ಕ್ ಅಲ್ಲಿ ಇವತ್ತು ಏನು ಬಿಜೆಪಿ ಭ್ರಷ್ಟ ಸರ್ಕಾರ ಇದೆ ಕೇಂದ್ರದಲ್ಲಿ, ಅವರು ಎಲ್ಲ ಅಧಿಕಾರಿಗಳನ್ನ ಚುನಾವಣಾ ಆಯೋಗನ ಕೂಡ ತನ್ನ ಕೈಗೊಂಬೆಯಾಗಿ ಉಪಯೋಗಿಸಿಕೊಂಡು ಕಳೆದ ಚುನಾವಣೆಗಳಲ್ಲಿ ಯಾವ MLA ಎಲೆಕ್ಷನ್ಸ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ಯಾವುದೇ ಹಿಂದೆ ನಡೆದಿರುವಂತಹ ಚುನಾವಣೆಗಳಲ್ಲಿ ಅವರನ್ನ ಚುನಾವಣಾ ಆಯೋಗದ ಕೈಗೊಂಬೆಯಾಗಿ ಇಟ್ಕೊಂಡು ಸುಮಾರು ಮಹದೇವಪುರ ಕ್ಷೇತ್ರದಲ್ಲಿ 25ಕ್ಕೂ ಹೆಚ್ಚು ಸಾವಿರ ಇನ್ನೂ ಹೆಚ್ಚಿನ ವೋಟರ್ಸ್ನ ಅಲ್ಲಿ ಇಲ್ಲಿಗಲ್ ಆಗಿ ಮತನ ಅಲ್ಲಿ ಕ್ರಿಯೇಟ್ ಮಾಡಿದ್ರು. ಅದನ್ನೆಲ್ಲ ನಮಗೆ ತಡವಾಗಿ ಅದನ್ನ ಅವಾಗಲೇ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಚುನಾವಣಾ ಆಯೋಗ ಅವರು ಕೈಲಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಿದ್ರು. ನಮ್ಮ ಅಭ್ಯರ್ಥಿ ಸೋಲಂಗಾಯ್ತು, ನಿಜವಾಗಿ ಎಲೆಕ್ಷನ್ ನಡೆದಿದ್ರು ನಮ್ಮ ಅಭ್ಯರ್ಥಿಯಲ್ಲಿ ಖಂಡಿತ ಗೆಲ್ತಿದ್ರು. ಅದೇ ರೀತಿ ಎಲ್ಲ ಕಡೆ ಕೂಡ ವಿಶೇಷವಾಗಿ ಹೇಳ್ತಿದ್ದೀನಿ, ಬಿಜೆಪಿ ಇರ್ಬೋದು, JDS ಪಕ್ಷದಲ್ಲಿರ್ಬೋದು, ಅವರು ನೋಡೋದೇನು ಅಂದ್ರೆ ಯಾವ ರೀತಿ ಜನನ ಮೋಸ ಮಾಡ್ಬೋದು, ಯಾವ ರೀತಿ ನಾವು ಇಲ್ಲಿ ಗೆಲ್ಬೋದು ಅನ್ನೋದನ್ನ ಅವರು ಪ್ಲಾನ್ ಮಾಡ್ಕೋತಾರೆ. ಇಲ್ಲೂ ಕೂಡ ನಮ್ಮಲ್ಲಿ ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತು. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಸೋತಿರುವಂತ ನಮ್ಮ ಅಭ್ಯರ್ಥಿ ಕೂಡ ಇದ್ದಾರೆ, ಅವ್ರು ಗೆಲ್ಲಂತ ಇದೇ ಇರಲಿಲ್ಲ. ಆದರೂ ಕೂಡ ಏನಂದ್ರೆ ಡೂಪ್ಲಿಕೇಟು ಮತದಾನ ಚೀಟಿಗಳನ್ನ ಬಾಕ್ಸ್ಗೆ ಹಾಕೋದು, ಅಂದ್ರೆ ಐಡಿಯಾ ಯಾರಿಗೂ ಓಡಲ್ಲ. ಹಿಂದೆ ನಕಲಿ ಚಾಪಾಕ್ ಆಗ್ತಾ ಇತ್ತು, ತೆಲುಗಿ ಇದ್ರು,
ಅಂತ ತೆಲುಗಿ ಐಡಿಯಾಸ್ ಲೈಟ್ಗೆ ಮತದಾನ ಮಾಡಬೇಕಾದ್ರೆ ಮತಗಟ್ಟೆ ಬಾಕ್ಸಲ್ಲಿ ಹೋಗ್ಬಿಟ್ಟು ಜೆರಾಕ್ಸು ಕಲರ್ ಜೆರಾಕ್ಸ್ ತಗೊಂಡು ಒರಿಜಿನಲ್ಲು ಮತದಾನ ಮಾಡೋಕ್ಕೆ ಏನು ಒಂದು ಇದು ಕೊಟ್ಟಿರ್ತಾರೆ ಬ್ಯಾಲೆಟ್ ಪೇಪರನ್ನ ಅದನ್ನ ಇವ್ರಿಗೆ ಮುಖಾಂತರ ಸಮಯಕ್ಕೆ ಸರಿಯಾಗಿ 11 ಗಂಟೆಗೆ ಅವರು ಭಾಷಣನ ವೇದಿಕೆಯಲ್ಲಿ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ತಾವುಗಳು ಈಗಾಗಲೇ ಅಭಿಷೇಕ್ ದತ್ ಅವರು ಸಭೆಯಲ್ಲಿ ಕುಂತಿದ್ದಾಗ ಅಭಿಷೇಕ್ ದತ್ ಅವರು ರಾಜೇಗೌಡರ ಹತ್ರ ಮಾತಾಡಿದ್ರು. ಇವತ್ತಿನ ಸಭೆಯಲ್ಲಿ ರಾಜೇಗೌಡರು ಹೇಳಿದ್ದಾರೆ, ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ 5,000 ಜನಗಳನ್ನ ಕರ್ಕೊಂಡ್ಬರ್ತೇನೆ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಕೆಪಿಸಿಸಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ 5,000 ಜನ ಬರುವಂತ ಸಂದರ್ಭದಲ್ಲಿ ಉದ್ದೇಶ ಬಂದು ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು, ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು, ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಖಿಲ ಭಾರತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ನಾಯಕರುಗಳು, ರಾಷ್ಟ್ರ ಮಟ್ಟದ ನಾಯಕರುಗಳು ಆ ವೇದಿಕೆಯಲ್ಲಿ ಇರ್ತಾರೆ. ಶಿಡ್ಲಘಟ್ಟದಿಂದ ಹೊರಟು ನೀವು ಅಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರುಗಳನ್ನ ನೋಡಿದೀರ, ನಮ್ಮ ನಾಯಕರುಗಳನ್ನ ಮಾತನ್ನ ಕೇಳಿದೀರ, ವಿಚಾರಗಳ ಬಗ್ಗೆ ತಿಳ್ಕೊಂಡಿರ ಇದ್ರೆ ಅದೇನಾಗುತ್ತೆ, ಎಲ್ಲೋ ಒಂದ್ ಕಡೆ ನೋವಾಗುತ್ತೆ. ಏನಯ್ಯ ಇಲ್ಲಿಂದ ಹೋಗಿ ರಾಹುಲ್ ಗಾಂಧಿನ ನೋಡಲಿಲ್ಲ, ಅವ್ರ ಭಾಷಣ ಕೇಳಲಿಲ್ಲ, ಮಲ್ಲಿಕಾರ್ಜುನ್ ಅವ್ರ ಖರ್ಗೆ ಅವ್ರದ್ದು ಭಾಷಣ ಕೇಳಲಿಲ್ಲ, ಸಿದ್ದರಾಮಯ್ಯ ಅವ್ರ ಭಾಷಣ ಕೇಳಲಿಲ್ಲ, DK ಶಿವಕುಮಾರ್ ಅವ್ರ ಭಾಷಣ ಕೇಳಲಿಲ್ಲ, ಸುಮ್ಮನೆ ಬಸ್ಸಲ್ಲಿ ಬಂದ್ವಿ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಮನಸ್ಸಿಗೆ ನೋವಾಗೋದು ಬೇಡ. ಅದೇ ರೀತಿ ನಾಳೆ 5ನೇ ತಾರೀಕು ಸಹ ನೀವು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ರಾಜೇಗೌಡರವರ ನಾಯಕತ್ವದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಮನವಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೇನೆ. ಜಾಗ ಸಿಕ್ಕಿಲ್ಲ. ಇನ್ನು ನಮ್ಮ ಕಾಂಗ್ರೆಸ್ ಬುಡಾನ ಕೀಳಕ್ಕಾಗುತ್ತಾ? ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸೋತೋಗ್ಬಿಡ್ತು. 2 ವಿಧಾನಸಭಾ ಕ್ಷೇತ್ರ ಇಲ್ಲಿ ಈ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಗೆಲ್ತು. ಅದು ಒಂದು ರಾಮನಗಡಿ, ಒಂದು ಮುನಿಯಪ್ಪ. ಅಂತ ಶಿಡ್ಲಘಟ್ಟದಲ್ಲಿ ಬುಡ ಕಿತ್ತಾಕ್ತೀನಿ ಅಂತ ಬಂದರೆ ಮೊದಲು ಅವ್ರ ಬುಡಾನ ಭದ್ರ ಮಾಡ್ಕೊಳ್ಳಿ. ಫಸ್ಟು ಯಾವ್ದಾನ ಒಂದು ಒಳ್ಳೆ ಕಡೆ ಬಿದ್ದೆ ಬೀಜ ತಂದಿಲ್ಲ ಹಾಕಿ, ಆಮೇಲೆ ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಲಿ. ಇದು ಶಿಡ್ಲಘಟ್ಟದ ವಿಚಾರ. ನಾನು ಸುಮಾರು ವರ್ಷಗಳಿಂದ ಕಂಡಿದ್ದೇನೆ. ಆಕಸ್ಮಿಕವಾಗಿ ಕಳೆದ ಚುನಾವಣೆಯಲ್ಲಿ ತೊಂದರೆ ಆಗಿದೆ ನಮ್ಮ ಪಕ್ಷಕ್ಕೆ. ಆದರೂ ನಮಗೆ ಕಾಂಗ್ರೆಸ್ ಪಕ್ಷ ಇದೆ, ಸರ್ಕಾರ ಇದೆ. ನಿಮ್ದು ಏನೇ ಸಮಸ್ಯೆಗಳಿದ್ರು ಬಗೆಹರಿಸ್ಕೊಡೋದಕ್ಕೆ ರಾಜೇಗೌಡರು ಇದ್ದಾರೆ, ಬ್ಲಾಕ್ ಅಧ್ಯಕ್ಷರುಗಳು ಇಬ್ಬರು ಇದ್ದಾರೆ, ಹಲವಾರು ಮುಖಂಡರುಗಳಿದ್ದಾರೆ. ಇವರೆಲ್ಲರ ಜೊತೆಲಿ ನಾವು ಇದ್ದೀವಿ. ನಮ್ಮ ಉಪಾಧ್ಯಕ್ಷರಾದ ಶ್ರೀಯುತ ಕೃಷ್ಣರಾಜರವರು ಇದ್ದಾರೆ. ಉಸ್ತುವಾರಿ ಮಂತ್ರಿಗಳನ್ನ ಕರೆಸಿ ಇದನ್ನೆಲ್ಲ ಬಗೆಹರಿಸುವಂಥ ಕೆಲಸನ ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾ, ಅವ್ರ ಮೇಲೆ ಕೇಸು ಸಹ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿರವರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ AICCಯ ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿರವರು ಪಾರ್ಲಿಮೆಂಟಲ್ಲಿ ಕಳೆದ 4-5 ದಿನಗಳಿಂದ ಸತತವಾದಂಥ ಇದರ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಉದ್ದೇಶ ಇಟ್ಟು ಇದನ್ನ ಕರ್ನಾಟಕದ ಬೆಂಗಳೂರಿಂದನೇ ಪ್ರಾರಂಭ ಮಾಡೋಣ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿರುವುದರಿಂದ ಈಗಾಗಲೇ ಹಲವಾರು ಸಭೆಗಳನ್ನ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಹಲವಾರು ಮಂತ್ರಿಗಳು, ಎಲ್ಲ ಮುಖಂಡರುಗಳು ದೆಹಲಿಯಿಂದ ನಮ್ಮ AICC ಪ್ರಧಾನ ಕಾರ್ಯದರ್ಶಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಮ AICCದು ಆದೇಶ. ಇದರ ಉದ್ದೇಶ ಭಾರತ ದೇಶದಲ್ಲಿ ಹಲವಾರು ರಾಜ್ಯದಲ್ಲಿ ನಮ್ಮ ಮತದಾರ ಪಟ್ಟಿಗಳನ್ನು ಚುನಾವಣೆಯಲ್ಲಿ ಮೋಸ ಮಾಡುವುದನ್ನು ಬಹಳಷ್ಟು ಸ್ಪಷ್ಟವಾಗಿ ಕಳೆದ ಚುನಾವಣೆಗಳಲ್ಲಿ ಮಾಡಿದಂಥ ಅನ್ಯಾಯ
ಏನು ವಿರೋಧ ಪಕ್ಷದ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ ಮಾಡದಂಥ ಹಲವಾರು ವಿಚಾರಗಳನ್ನು ಕಂಡಿಡಿದು ಗುರುತರವಾದಂಥ ಒಂದು ಪಟ್ಟಿಯನ್ನೇ ಮಾಡಿ ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MC ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದ ಏನು ಪುಟ್ಟು ಆಂಜನಪ್ಪನವರು ಮಕ್ಕಳಿಗೆ SSLC ಹಾಗೂ ಸೆಕೆಂಡ್ PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದರಲ್ಲಿ ಮಾಧ್ಯಮದವರು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೆ, ಹಸ್ತಕ್ಷೇಪ ಆಗ್ತಾ ಇದೆಯಲ್ಲ, ಒಂದು ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲಲ್ಲ ಅಂತೇಳಿ ಮಂತ್ರಿಗಳನ್ನು ಕೇಳೋದು. ಅದಕ್ಕೆ ಮಂತ್ರಿಗಳು ಏನು ಹೇಳಿದ್ರು, ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ, ಹೊಂದಾಣಿಕೆ ಇಲ್ಲ, ಮುನಿಯಪ್ಪನವರಿದ್ದಾರೆ, ಅನೇಕ ವರ್ಷಗಳ ಸೇವೆ ಕೊಟ್ಟಿದ್ದಾರೆ, ಆದರೆ 3ನೇ ಪ್ಲೇಸ್ ಕೊಟ್ಟಂಥ ರಾಜೀವ್ ಗೌಡ್ರನ್ನ ನಮ್ಮ ಮುಖಾಂತರವಾಗಿ ಆಗಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಇದು ಶಿಡ್ಲಘಟ್ಟ ತಾಲೂಕು, ಚಿಂತಾಮಣಿ ತಾಲೂಕಲ್ಲೇ ಇದು ಅಂತೇಳಿ ಬಹಳ ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರಲ್ವಾ, ರಾಜಗೌಡರನ್ನ ಯಾಕೆ ಮಾಡ್ತಾರೆ ನೀವು 2023ರಲ್ಲಿ ಅಭ್ಯರ್ಥಿಯಾಗಿ ಮಾಡಬಾರ್ದಾಗಿತ್ತು, ಪುಟ್ಟು ಆಂಜನಪ್ಪವ್ರನ್ನೇ ಮಾಡಬೇಕಾಗಿತ್ತು, ಅವ್ರ ಮಾತೆ ತಗೋಬೇಕಾಗಿತ್ತು. ಇದಕ್ಕೆಲ್ಲ ಒಂದು ಸಣ್ಣ ಒಂದು ನೆಪ. ಏನು ಆ ಸಣ್ಣ ನೆಪ ಅಂದರೆ, ರಾಜೀವ್ ಗೌಡ್ರ ಈ ಜನ ಸಂಪಾದನೆ ಮಾಡಿದಾರಲ್ಲ, ಈ ಜನವನ್ನು ಡೈವರ್ಟ್ ಮಾಡೋ ಉದ್ದೇಶ, ಅವರ ಒಂದು ಸ್ಪೀಡ್ಗೆ ಬ್ರೇಕ್ ಆಗೋಂಥ ಅವಕಾಶ. ಯಾಕಂತಂದರೆ ಕಷ್ಟ ಅಂತಂದರೆ ಎಲ್ಲಿ ಬೇಕಾದರೂ ಹೋಗ್ತಾರೆ ನಮ್ಮ ರಾಜ್ಯಗಳು, ಏನು ಬೇಕಾದರೂ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಸುಮಾರು ಎಲೆಕ್ಷನ್ಗಳು ಈಗಾಗಲೇ ನಾನು ನೋಡಿದ್ದೀನಿ. ಆದರೆ ಎಲ್ಲಿ ರಾಜೀವ್ ಗೌಡ್ರ ಕೈ ಮುಂದಾಗುತ್ತೋ ಅವರನ್ನು ಖಾಲಿ ಎಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾಡ್ತಾ ಇದ್ದಾರೆ, ಮಾಜಿ ಮಂತ್ರಿಗಳ ಮಗ ಮಾಡ್ತಾ ಇದ್ದಾರೆ, ಪುಟ್ಟು ಆಂಜನಪ್ಪನವರು. ಯಾಕಂದರೆ ನಾನು ಬಹಳಷ್ಟು ಧೈರ್ಯವಾಗಿ ಮಾತಾಡುವಂಥ ವ್ಯಕ್ತಿ, ಯಾಕಂದರೆ ಇರೋದನ್ನ ಹಂಚ್ಕೊಬೇಕು. ಯಾಕಂತಂದರೆ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದು 76-77 ವರ್ಷಗಳಾಗ 50 ರಿಂದ 60 ಸಾವಿರ ಓಟು ಯಾರೇ ನಿಂತ್ಕೊಂಡು ಓಟ್ ಹಾಕ್ತಾರೆ ಅನ್ನೋದು ಕೂಗಿತ್ತು. ಒಂದು ಇತಿಹಾಸ ಕಾಂಗ್ರೆಸ್ ಪಕ್ಷದಲ್ಲಿ. ಶಿಡ್ಲಘಟ್ಟದ ಕಾಂಗ್ರೆಸ್ ಪಕ್ಷ ಅಂದ್ರೆ ಯಾರಾದ್ರೂ ನಿಂತ್ಕೊಂಡ್ರೆ ಒಂದು 50 ರಿಂದ 60 ಸಾವಿರ ಓಟು ಕಡೆ ಇದೆಯಪ್ಪ ಅಂತ ಹೇಳ್ತಾ ಇದ್ರು. ಹೋದ ಚುನಾವಣೆಯಲ್ಲಿ ಏನು 2018 ಚುನಾವಣೆಯಲ್ಲಿ ಏನಾಗಿತ್ತು, ಆಮೇಲೆ ಏನಾಯಿತು, ಆಮೇಲೆ ರಾಜೀವ್ ಗೌಡ್ರನ್ನ ಬಂದು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿಸಿ ಅದಕ್ಕೆ ಕುರಿ ಟೈಪಲ್ಲಿ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ ಮಾಡಿದ್ರು. ಚುನಾವಣೆ ಮಾಡೋ ಸಮಯದಲ್ಲಿ ಅವ್ರ ಪಾರ್ಟ್ ಅವರು ನಿಮ್ಗೆ ಯಾರು ಓಟ್ ಹಾಕೊಂಡ್ರಿ, ನಿಮ್ಗೆ ಇದ್ಬೇಡ್ರಿ, ಏನೋ ಇಂಪ್ಯಾಕ್ಟ್ ಏನೋ ಮಾಡಿದ್ರಿ ಅಂತ ಕೈಕೊಳ್ಕೊಂಡ್ರು. ಓಟ್ 50-60 ಸಾವಿರ ಓಟ್ ಬರೋದು 35 ಸಾವಿರ ನಿಲ್ಬೇಕಾದ್ರೆ ರಾಜೀವ್ ಗೌಡ್ರಲ್ಲ ಕಾರಣ, ಕಾರ್ಯಕರ್ತರಲ್ಲ ಕಾರಣ, ಮುಖಂಡರ ಕಾರಣ, ಮುಖಂಡರ ಕಾರಣ, ಗಂಟಾಘೋಷವಾಗಿ ಹೇಳ್ತೀವಿ, ಮುಖಂಡರ ಕಾರಣ. ಯಾರು ರಾಜೀವ್ ಗೌಡ್ರು ಕರ್ಕೊಂಡ್ಬಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದ್ರು. ಚುನಾವಣೆ ನಡೆದಿದ್ದಂಥದ್ದು PLD ಬ್ಯಾಂಕ್ ಚುನಾವಣೆ ನಡೆದಿದೆ. PLD ಬ್ಯಾಂಕ್ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಸೀಟ್ಗಳನ್ನ ಈ ವೋಟಿಂಗ್ ಇದು ಏನಂತೀರ ಟಾಸ್ ಅಲ್ಲಿ ಕೆಲವೊಂದನ್ನ ಸೋತೋಗ್ಬಿಟ್ವಿ. ನಮ್ಮ ಹುಣಸೆನಹಳ್ಳಿಯದ ಇರ್ಬೋದು, ಇನ್ನೊಂದು ಆಗ ಒಂದು ನಾಮಿನಿ ಬೇಕಾಗಿತ್ತು. ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡಿದಂಥದ್ದು. ಸನ್ಮಾನ್ಯ ವಿ ಮುನಿಯಪ್ಪಣ್ಣ ಅವರು ಒಂದು ಲೆಟರ್ನ ಕೊಟ್ಟರು, ಅದೇ ರೀತಿ ರಾಜೀವ್ ಗೌಡ್ರು ಲೆಟರ್ ಕೊಟ್ಟು ನಮ್ಮ ತಿಮ್ನಾಯಕನಹಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ತಿಮ್ನಾಯಕನಹಳ್ಳಿ ಆನಂದಣ್ಣ ಅವ್ರಿಗೆ ನಾಮಿನಿಯನ್ನ ಕೊಟ್ಟರು. ಬಟ್ ಅವರು ಯಾರು ಮಾತು ಕೇಳಿದ್ರೋ ಏನೋ ಗೊತ್ತಿಲ್ಲ, ಅದು ರದ್ದಾಗೋಯ್ತು. ಇದ್ರ ಬಗ್ಗೆ ಮತ್ತಷ್ಟು ವಿವರಣೆಗಳನ್ನ ನೀವು ಮಾಧ್ಯಮ ಮಿತ್ರರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ, ನೀವು ಅಲ್ಲೇ ಕೇಳಬೇಕಾಗಿರುವಂಥದ್ದು. ಯಾಕಂದ್ರೆ ಅವರೇ ಅದನ್ನ ಉತ್ತರಿಸಕ್ಕೆ ಅರ್ಹರು. ನಾವು ನೋಡಿ, ನಾವು ಯಾವತ್ತೂ ಮುನಿಯಪ್ಪಣ್ಣ ಅವರು ಇರ್ಬೋದು, KH ಮುನಿಯಪ್ಪಣ್ಣ ಅವರು ಇರೋದು ಇಲ್ಲಿ ಪಕ್ಷವನ್ನು ತುಂಬಾ ಸದೃಢವಾಗಿ ಬೆಳೆಸಿದ್ದಾರೆ. ಅವರ ಆಶೀರ್ವಾದದಿಂದ ಇವತ್ತು ಎಷ್ಟೊಂದಾಗಿದೆ. ವಿ ಮುನಿಯಪ್ಪಣ್ಣವರು ಎಸ್ಪೆಷಲಿ ಈ ಜಿಲ್ಲೆನ ಆಳಿರೋ ಅಂತವ್ರು, 2 ಸಲ ಮಿನಿಸ್ಟರ್ ಆಗಿರೋ ಅಂತವ್ರು, ಅವರ ಮಾರ್ಗದರ್ಶನದಲ್ಲೇ ನಾವು
ನಡೀತಾ ಇರುವಂಥದ್ದು, KH ಮುನಿಯಪ್ಪನವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇರುವಂಥದ್ದು, MC ಸುಧಾಕರ್ ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇರುವಂಥದ್ದು. ಒಬ್ಬ ಅಭ್ಯರ್ಥಿಗೆ ಕೊಟ್ಟಾಗ ಅವ್ರು ಯಾಕೆ ರದ್ದು ಮಾಡಿದ್ರು ನನಗೆ ಗೊತ್ತಿಲ್ಲ. ಹಾಗಾಗಿ ನೀವು ನೆಕ್ಸ್ಟ್ ಟೈಮು ನೀವೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದೀರಾ ನೀವು ಅಲ್ಲೇ ಕೇಳಿ, ಅವರೇ ಅದಕ್ಕೆ ಉತ್ತರಿಸುವಂತ ಇದು ಮಾಡ್ತಾರೆ. ಮತ್ತು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನಾಮಿನಿಗಳನ್ನ ಕೊಟ್ಟಿಲ್ಲ ರಾಜೀವ್ ಗೌಡ್ರು ಇನ್ನೊಂದು ಮತ್ತೊಂದು ಅಂತ. ಸರ್, 103 ಡೈರಿ ನಾಮಿನಿಗಳನ್ನ ತಂದಿರುವಂತ ಹೆಗ್ಗಳಿಕೆ ರಾಜೀವ್ ಗೌಡ್ರು. ಇವತ್ತು ಎಷ್ಟೋ ಕಡೆ ಕಾಂಗ್ರೆಸ್ ಬೆಂಬಲಿತ ಡೈರಿಗಳಿದಾವೆ ಅಂತಂದ್ರೆ ಅದಕ್ಕೆ ಅವರು ಮಾಡಿರುವಂತ ಸಹಕಾರ ಇರ್ಬೋದು. ಪ್ರತಿಯೊಬ್ಬ ಮಿನಿಸ್ಟ್ರು ಜಮೀರ್ ಅಹಣ್ಣ ಅವರು ಸುಮಾರು 5 ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ ಟೌನ್ ಅಲ್ಲಿ. ಅದೇ ಸಾಲ ರಹಿತ ಲೋನ್ ಅನ್ನೋದನ್ನ ನಮ್ಮ ಇವರು ಮೈನಾರಿಟಿ ಹುಡುಗರು ಹೇಳ್ತಾ ಇದ್ರು. ಅದೇ ರೀತಿ ತಲಕಾಯಲ್ ಬೆಟ್ಟ ದೇವಸ್ಥಾನದ ರಾಜಗೋಪುರಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣ ಅವರು 2 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಸೋತಿದ್ರೂ ಕೂಡ ತಾನು ಸೋತಿದ್ದೀನಿ ಅಂತ ಮನೆಯಲ್ಲಿ ಕೂತಿಲ್ಲ, ತನ್ನ ಕೈಯಲ್ಲಾದಂತಹ ಸೇವೆಯನ್ನ ಜನರಿಗೆ ಕೊಡ್ತಾ ಇರುವಂತದ್ದು ರಾಜೀವ್ ಗೌಡ್ರು. ನಮ್ಮ ABD ಟ್ರಸ್ಟ್ ಮುಖಾಂತರ ಇವತ್ತು IAS ಕೋಚಿಂಗ್, ಒಂದು ಮಗುವಿಗೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ ರೀತಿ ಹತ್ತತ್ರ 100 ಜನ ಬಂದು ಇಲ್ಲಿ ಕೋಚಿಂಗ್ ಪಡಿತಾ ಇರುವಂತದ್ದು. ಇಲ್ಲಿಂದ ಒಬ್ಬ ತಹಸೀಲ್ದಾರ್ ಆಗ್ರೋ, ಒಬ್ರು IAS ಹೋದ್ರೆ ಅದೊಂದು ಶ್ರೀರಕ್ಷೆ ನಮಗೆ ಸಾಕು ಅಂತ ಹೇಳುವಂತದ್ದು. ಸುಮಾರು 20 ಆಂಬ್ಯುಲೆನ್ಸ್ ಬಿಟ್ಟಿರೋದು ನೀವು ಇವತ್ತು ನಮ್ಮ ರಿಪೋರ್ಟ್ ತೆಗೆದು ನೋಡ್ಬೋದು. ತಿಂಗಳಿಗೆ 50 ಜನ ಅಂದ್ರೆ ವರ್ಷಕ್ಕೆ 600 ಜನರ ಜೀವವನ್ನ ಉಳಿಸ್ತಾ ಇರುವಂತದ್ದು ABD ಆಂಬ್ಯುಲೆನ್ಸ್. ಏನೋ ಹೇಳ್ತಾರಲ್ಲ, ನಾಣ್ಯ ಮಾತ್ರ ಸದ್ದು ಮಾಡೋದು, ನೋಟ್ ಸದ್ದು ಮಾಡಲ್ಲ. ಸತತವಾಗಿ ನಿರಂತರವಾಗಿ ಸೇವೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ನೀವು ಮಾಧ್ಯಮದವರು ಇವತ್ತು ಇವ್ರನ್ನ ಇಷ್ಟು ಮಾತ್ರ ಬೆಳೆಸಿದ್ದೀರಾ, ಇನ್ ಮುಂದಕ್ಕೂ ನೀವೇ ಬೆಳೆಸ್ಬೇಕಾಗಿರೋ ಅಂತದ್ದು. ಹಾಗೆ ನಾನು ಎಲ್ಲರಿಗೂ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಾತನವ್ರು ತುಂಬಾ ಹಳೆಯ ರಾಜಕಾರಣಿ. ಅವ್ರು ಯಾವಾಗೂ ಹೇಳೋರು, ನೋಡಮ್ಮ, ಅಳೋ ಗಂಡಸ್ನ ಯಾವತ್ತು ನಂಬಾರ್ದು ಅಂತ, ಅಳೋ ಅಂತ ಗಂಡಸ್ರನ್ನ ಯಾವತ್ತು ನಂಬಾರ್ದು ಅಂತ ಹೇಳ್ತಾ ಇದಾರೆ. ಕೆಲವರು 10 ನಾಟಕ ಮಾಡ್ತಾ ಇದಾರೆ, ಅವನ್ನೆಲ್ಲ ನಂಬಕ್ ಹೋಗ್ಬಾರ್ದು. ಯಾರು ಶಿಸ್ತಾಗಿ ನಿಂತು ಪಕ್ಷದ ಪರವಾಗಿ ನಿಂತಿದಾರಲ್ವಾ ಅವರ ಜೊತೆಲಿ ನಾವೆಲ್ಲ ಇರೋಣ, ಪಕ್ಷ ಸಂಘಟನೆಯನ್ನು ಮಾಡೋಣ. ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತೀನಿ, ಯಾವತ್ತೇ ಆಗಲಿ ಪಕ್ಷಕ್ಕೆ ದ್ರೋಹ ಆಗುವಂತ ಕೆಲಸವನ್ನ ನಾವು ಮಾಡೋದಿಲ್ಲ. ನಾವಿರೋವರೆಗೂ ಪಕ್ಷದ ಉಳಿವಿಗಾಗಿ ದುಡಿತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಸರ್, ನನಗೆ MC ಸುಧಾಕರ್ ಅಣ್ಣವರ ಆಶೀರ್ವಾದನೂ ಬೇಕು, ಬೈರತಿ ಸುರೇಶ್ ಅಣ್ಣವರ ಆಶೀರ್ವಾದನೂ ಬೇಕು, KH ಮುನಿಯಪ್ಪನವರು ಬೇಕು, ವಿ ಮುನಿಯಪ್ಪಣ್ಣವರು ಬೇಕು, ನನ್ನ ಇಡೀ ಶಿಡ್ಲಘಟ್ಟ ಜನದ ಪ್ರೀತಿನೂ ಬೇಕು. ನಿಮ್ಮೆಲ್ಲರ ಸಹಕಾರ ರಾಜೀವ್ ಗೌಡ್ರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಗೌಡ್ರನ್ನ ಕೈ ಬಿಡಬೇಡ್ರಿ.